ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು 10th ಪಾಸ್ ಆಗಿದಂಥ ಮಕ್ಕಳು ಯಾರೆಲ್ಲ ರಿವ್ಯಾಲ್ಯೂಯೇಷನ್ಗೆ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ದಲ್ಲ, ಇವಾಗ ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಅಂದರೆ ಲಾಸ್ಟ್ ಟೈಮು ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಫಸ್ಟು ಫೋಟೋ ಕಾಪಿಗೆ ಹೋಗುತ್ತೆ, ಫೋಟೋ ಕಾಪಿನ ಅಪ್ಲೈ ಮಾಡಬೇಕಾಗತ್ತೆ. ಫೋಟೋ ಕಾಪಿಗೆ ಅದಾದಮೇಲೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಫೋಟೋ ಕಾಪಿನ ತೊಗೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ KSEAB ಅಂತ ಹಾಕಿ ಸರ್ಚ್ ಕೊಟ್ಟರೆ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ SLC ಪರೀಕ್ಷೆ 2026 ಪರೀಕ್ಷೆ 1 ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಇಯರ್ ಅಂತ ಇದು ನೋಡ್ತಾ ಇದೆ ಆಗ್ತೂ ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಕೂಡ ಮುಗ್ದೋಗಿದೆ, ನಾನು ಲೇಟಾಗಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ, ಶ್ರಮೆ ಇರಲಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಂತಿದೆ, ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಕೇಳ್ತದೆ ಎಂಟರ್ ದ SLC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತದೆ. ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ ಅಲ್ಲಿ ಕೂಡ ಸೇಮ್ ಇಲ್ಲೇ ಇದೇ ಥರ ಸ್ಟೆಪ್ ತೋರಿಸ್ತು. ಇದಾದಮೇಲೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ ಆಪ್ಷನು, ವ್ಯೂ ಮೇಲೆ ಕ್ಲಿಕ್ನ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ನಿಮ್ಗೆ ಅವಾಗ ಹೇಳಿದೆ ಲಾಸ್ಟ್ ಟೈಮ್ ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗೂ ಕೂಡ ಸೇಮ್ ಮೆಥಡ್ ತೋರಿಸ್ತು ಅಂತ. ಆವಾಗ ಫೋಟೋ ಕಾಪಿನ ಅಪ್ಲೈ ಮಾಡಾದ್ಮೇಲೆ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕಾಗುತ್ತೆ ಅನ್ನೋದು ತೋರಿಸ್ತಾ ಇತ್ತು. ಇಲ್ಲಿ ಅಪ್ಲಿಕೇಶನ್ ಫಾರ್ ಅಂತ ಕೂಡ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಲ್ಲ, ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಕಾಪಿ ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡಬೇಕಾದ್ರೆ ಫೋಟೋ ಕಾಪಿನೇ ಅಲ್ಲಿ ತೋರಿಸುತ್ತೆ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ತೋರಿಸುತ್ತೆ ಅಲ್ಲಿ. ಮತ್ತು ಸೆಕೆಂಡ್ ಟೈಮ್ ನೀವು ರಿವ್ಯಾಲ್ಯೂಯೇಷನ್ಗೆ ಅಂತ ಅಪ್ಲೈ ಮಾಡಿದಾಗ ಅಲ್ಲಿ ರಿವ್ಯಾಲ್ಯೂಯೇಷನ್ ಕಾಪಿ ಅಂತ ತೋರಿಸುತ್ತೆ. ಇವಾಗ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಯಾವ ಸಬ್ಜೆಕ್ಟ್ಗೆ ನಾನು ಫೋಟೋ ಕಾಪಿ ತೊಗೊಂಡಿದ್ನೋ ಅಪ್ಲೈ ಮಾಡಿದ್ನೋ ಲಾಸ್ಟ್ ಟೈಮ್ ಅದೇ ಸಬ್ಜೆಕ್ಟ್ನ ಇಲ್ಲಿ ಆಯ್ಕೆ ಮಾಡ್ಕೊತಾ ಇನ್ನೆಲ್ಲ ಬ್ಲಾಕ್ ಆಗಿರುತ್ತೆ. ನೀವು ಯಾವ ಸಬ್ಜೆಕ್ಟು ಅದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಬೇರೆನ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ಫೋಟೋ ಕಾಪಿ ಟೈಮ್ ಮುಗ್ದೋಗಿದೆ. ಇವಾಗ ಅದ್ಮೇಲೆ ಎಷ್ಟು ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಆದಮೇಲೆ ಅಮೌಂಟ್ ಕೂಡ ಅಲ್ಲಿ ಟೋಟಲ್ ಎಷ್ಟು ಅಂತ ಅಮೌಂಟ್ ತೋರಿಸ್ತಾ ಇದೆ, ಟೋಟಲ್ ಎಷ್ಟು ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಕೆಳಗಡೆ ಬಂದರೆ ನೆಕ್ಸ್ಟು ಇಲ್ಲಿ ನಿಮ್ಮ ಇವತ್ತು ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗಿದೆ. ಲಾಸ್ಟ್ ಟೈಮ್ ಯಾವ ನಂಬರ್ ಕೊಟ್ಟಲ್ಲ ಅದೇ ನಂಬರ್ನ ಹಾಕ್ಕೊಂಡು ನಡೆಯುತ್ತೆ. ಮೊಬೈಲ್ ನಂಬರ್ನ ಇಲ್ಲ ಎಂಟರ್ನ ಮಾಡಲೇಬೇಕು, ಇಲ್ಲಿ ಸ್ಟಾರ್ ಮಾರ್ಕ್ ಇದೆ. ಅದಾದಮೇಲೆ ಇಲ್ಲಿ ಇಮೇಲ್ ID ಕೇಳ್ತಾ ಇದೆ. ಇಮೇಲ್ ID ಆಪ್ಷನಲ್ ಆಗಿರುತ್ತೆ, ನಿಮ್ಗೆ ಬೇಕು ಅಂದರೆ ಕೊಡ್ಬೋದು, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಎಂಟರ್ ಇವರ ಅಕೌಂಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಲೇಬೇಕು, ಯಾಕೆಂದರೆ ಅಲ್ಲಿ ಸ್ಟಾರ್ ಮಾರ್ಕ್ ಇದೆ. ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿ IFSC ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಯಾವ ಬ್ಯಾಂಕ್ ಇರುತ್ತಲ್ಲ ಆ ಬ್ಯಾಂಕಲ್ಲೇ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ IFSC ಕೋಡು, IFSC ಕೋಡ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅಡ್ರೆಸ್ನ ಟೈಪ್ನ ಮಾಡ್ಕೊಳ್ಳಿ. ಯಾವ ಡೋರ್ ನಂಬರ್ ಆಗಿರ್ಬೋದು, ಯಾವ ಏರಿಯಾ, ಯಾವ ಲೊಕ್ಯಾಲಿಟಿ ಬರುತ್ತೆ, ಯಾವುದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಡೀಟೇಲಾಗಿ ಹಾಕ್ಕೊಂಡು ತಾಲೂಕನ್ನ ಮೆನ್ಷನ್ ಮಾಡಿ ಅದಾದಮೇಲೆ ಪಿನ್ ಕೋಡ್ನ ಸೆಲೆಕ್ಟ್ನ ಮಾಡಿ ಇಲ್ಲಿ ಜನರೇಟ್ OTP ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೊಂದು OTP ಆಗುತ್ತೆ. ಎಂಟರ್ OTP ಅನ್ನೋ ಆಪ್ಷನ್ ಓಪನ್ ಆಗಿದೆ ನೋಡ್ಬೋದು. ಒಂದು OTP ಆಗುತ್ತೆ. OTP ಕೂಡ ನಿಮಗೆ ನಂಬರ್ಸಲ್ಲಿ ಇರೋದಿಲ್ಲ, ಲೆಟರ್ಸ್ ಮಿಕ್ಸ್ ಆಗಿರೋಂಥ ನಂಬರ್ಸ್ ಇರುತ್ತೆ, ಕ್ಯಾಪಿಟಲ್ಸು ಮತ್ತು ನಂಬರ್ಸ್ ಮಿಕ್ಸ್ ಆಗೋಂಥ ಕಾಂಬಿನೇಷನಲ್ಲಿರುತ್ತೆ. ಅದನ್ನು ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಪ್ಲೀಸ್ ನೋಟ್ ಡೌನ್ ದ ಅಪ್ಲಿಕೇಶನ್ ನಂಬರ್ ಅಂತ ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಇದನ್ನ ಮಿಕ್ಸ್ ಮಾಡಬೇಡಿ, ನಂಬರ್ನ ನೋಟ್ ಡೌನ್ ಮಾಡ್ಕೊಬಿಡಿ, ಒಂದು ಕಡೆ ನೋಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಮೇಕ್ ಪೇಮೆಂಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಗೇಟ್ವೇ ಅಂತ ಆಪ್ಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ. ಅದಾದಮೇಲೆ ಪೇಮೆಂಟ್ ಟೈಪ್ನ ಕೇಳುತ್ತೆ, ಪೇಮೆಂಟ್ ಟೈಪ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಕ್ಯಾಶ್ ಪೇಮೆಂಟ್ ಇಲ್ಲ ಆನ್ಲೈನ್ ಪೇಮೆಂಟ್ ಅಂತ. ಆನ್ಲೈನ್ ಅಂತ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅದಾದಮೇಲೆ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕರ್ನಾಟಕವನ್ನು ಅಂತ ಆಪ್ಷನ್ ತೋರಿಸುತ್ತೆ. ಏನಪ್ಪ ಇದು ಕರ್ನಾಟಕವನ್ನು ಆಪ್ಷನ್ ತೋರಿಸುತ್ತೆ ಅಂದ್ಕೋಬೇಡಿ. ಅದಾದಮೇಲೆ ಸೆಲೆಕ್ಟ್ನ ಮಾಡ್ಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಆರಾಮಾಗಿ ಫೋನ್ಪೇ ಮುಖಾಂತರ ಪೇನ ಮಾಡ್ಬೋದು. ಇದಾದಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಹೆಸರಾಗಿರ್ಬೋದು, ಚಾನಲ್ ನಂಬರ್, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಪೇನು ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಕರ್ನಾಟಕ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ತೋರಿಸ್ತಾ ಇದೆ. ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ರೇಸರ್ ಪೇ ಅಂತ ಇದಿಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಮೋಡ್ ತೋರಿಸುತ್ತೆ, ಪೇ ಮೋಡ್ ತೋರಿಸುತ್ತೆ. ಇಲ್ಲಿ UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ UPI ಅಂತ ಆಪ್ಷನ್ ಇದೆಯಲ್ಲ, UPI ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. UPIಗೆ 10 ರೂಪೀಸ್ ಜಾಸ್ತಿ ಅಮೌಂಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕನ್ಫರ್ಮ್ ಅಂತ ಇದೆಯಲ್ಲ ಪೇಮೆಂಟ್ಗೆ, ಕಂಟಿನ್ಯೂ ಟು ಪೇಮೆಂಟ್ ಅಂತ ಇದ್ರ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಓಕೆ ಅಂತ ಕೊಡಿ, ಟ್ರಾನ್ಸಾಕ್ಷನ್ಸ್ ಅಂತ ಕೊಟ್ಟು ಓಕೆ ಅಂತ ಕೊಡಿ.
ಕೊಟ್ಟಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸ್ಕ್ಯಾನರ್ QR ಕೋಡ್ ಅಲ್ಲಿ ಕೇಳ್ತಿದೆ, ಇಲ್ಲಾಂದರೆ UPI ID ಆಗ್ತಿದೆ ಅಂತ ಕೇಳುತ್ತೆ. ಇಲ್ಲಿ QR ಕೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆರಾಮಾಗಿ ನೀವು ಸ್ಕ್ಯಾನ್ ಮಾಡಿ ಫೋನ್ಪೇ, ಗೂಗಲ್ ಪೇ ಯಾವ ರೀತಿ ನೀವು ಮಾಡ್ಬೋದಾಗುತ್ತೆ. ಇಲ್ಲಾಂದರೆ UPI ID ಹಾಕ್ಕೊಳ್ಬೇಕಾದ್ರೆ ನೀವು ಬೇರೆಯವ್ರಿಗೆ ನಿಮ್ಮ ಪೇರೆಂಟ್ಸ್ಗೆ ಯಾರಿಗಾದ್ರು ಕಳ್ಸಂಗಿದೆ ಅವ್ರು ಪೇ ಮಾಡ್ತಾರೆ, UPI ID ಕೂಡ ಹಾಕ್ಬಿಟ್ಟು ನೀವು ಕಳಿಸ್ಬೋದಾಗುತ್ತೆ. ಅವ್ರು ಪೇ ಮಾಡೋದು ಕೂಡ ಆಗುತ್ತೆ. ನೋಡೋದಲ್ಲ, ಈಸಿಯಾಗಿ ನೀವು ಏನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತಾರಲ್ಲ ಈಸಿಯಾಗಿ ಈ ಥರ ಪೇಮೆಂಟ್ನ ಮಾಡ್ಬೋದು ಆನ್ಲೈನಲ್ಲಿ. ಈ ಥರ ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ ಬ್ಯಾಕ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೆಂಟ್ರಲ್ಲೇ ಪೇಮೆಂಟ್ ಆಗೋಗಿದೆ ಅಂತ ಅಂದ್ಬಿಟ್ಟು ನೀವು ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ. ಆಟೋಮೆಟಿಕ್ ಈ ಥರ ತೋರಿಸೋವರೆಗೂ ಇದು ಅದಾಗದೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಈ ಥರ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. 1 to 2 ಸೆಕೆಂಡ್ಸಲ್ಲಿ ಬಂದುಬಿಡುತ್ತೆ. ಅದಾದಮೇಲೆ ಸಕ್ಸಸ್ಫುಲ್ ಆಗಿದೆ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಪೇಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಕರ್ನಾಟಕ ಒನ್ನಿಂದ ಪೇಮೆಂಟ್ ಕೂಡ ಆಗಿದೆ. ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ, ಯಾವುದಕ್ಕೆ ಪೇಮೆಂಟ್ ಆಗಿದೆ, ಎಷ್ಟು ಪೇಮೆಂಟ್ ಆಗಿದೆ, ಪ್ರತಿಯೊಂದು ಕೂಡ ನೋಡ್ಬೋದು. ಯಾವ ರೀತಿ ಅಂತ ನೋಡೋದಲ್ಲ, ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ, ರಿವ್ಯಾಲ್ಯೂಯೇಷನ್ ಫಸ್ಟ್ ಟೈಮ್ ಹಾಕಿದಾಗ ಅದು ಫೋಟೋ ಕಾಪಿಗೆ ಅಪ್ಲೈ ಆಗುತ್ತೆ. ಫೋಟೋ ಕಾಪಿನ ಅಪ್ಲೈ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದು. ಡೌನ್ಲೋಡ್ ಆದಮೇಲೆ ಯಾವ ರೀತಿ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೂ ಮುಂಚೆ ನೀವೆಲ್ಲ ಒಂದ್ಸಲಿ ನಿಮ್ಮ ಫೋಟೋ ಕಾಪಿಗೆ ಏನು ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಆ ಫೋಟೋ ಕಾಪಿನ ನಿಮ್ಮ ಕ್ಲಾಸ್ ಟೀಚರು, ಸಬ್ಜೆಕ್ಟ್ ಟೀಚರು, ಇಲ್ಲಾಂದರೆ ಲ್ಯಾಂಗ್ವೇಜ್ ಟೀಚರ್ ಯಾರಿರ್ತಾರೆ ಅವ್ರಿಗೆ ಕಳಿಸಿ ಅವ್ರನ್ನ ಒಪಿನಿಯನ್ ತೊಗೊಂಡು ಅದಾದಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ ಅಂತ ಹೇಳ್ತೀನಿ. ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ ಅಂತ ನೋಡೋದಲ್ಲ, ಫಸ್ಟ್ ಟೈಮ್ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಫೋಟೋ ಕಾಪಿ ಆದಮೇಲೆ ರಿವ್ಯಾಲ್ಯೂಯೇಷನ್ಗೆ ಹೋಗುತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕೋದು ಹೇಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.